ನಾನೇ ಸುಮ್ಮನೆ ಏನೇನೋ ಮಾತಾಡಿ ನಿನ್ನ 10 ನಿಮಿಷ ಕಳೆದ್ಬಿಟ್ಟೆ ಮಗ. ಐ ಆಮ್ ರಿಯಲಿ ಸಾರಿ ಕಣೋ. ಏಯ್ ಸುಮ್ಮನಿರ. ನನ್ನ ಲೈಫಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ನಿನ್ನ ಸ್ಥಾನ ಮಾತ್ರ ಸೇಮ್. ಗೊತ್ತು ಮಾರೆ. ಎಂಜಾಯ್ ಯುವರ್ ಪ್ರೆಷಿಯಸ್ ಟೈಮ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್ ಕಣೋ. ಅಶೋಕ ಅಂದಾಗೆ ಒಂದು ವಿಷಯ ಕಣೋ, ನಿಂಗೆ ಗೊತ್ತಲ್ವಾ ಸಿಹಿ ವಿಷಯದಲ್ಲಿ ನಾನು ಯಾವತ್ತೂ ಲೈಟಾಗಿ ತಗೊಳ್ಳೋದಿಲ್ಲ ಅಂತ. ನಿನ್ನ ಹತ್ರ ಹೇಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಸಿಹಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋದಕ್ಕೆ ಪ್ರಾಂಪ್ಟ್ ಮಾಡಿ ಹೇಳ್ಕೊಟ್ಟಿದ್ದೆ ಚಿಕ್ಕಿ ಕಣೋ. ಭಾರ್ಗವಿ ಚಿಕ್ಕಿನ ಯಾ ಮಗ. ಬಟ್ ಯಾಕೆ ಏನು ಅಂತ ನಂಗೆ ಒಂಚೂರು ಐಡಿಯಾ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಜಂಪ್ ಇನ್ ಟು ಎನಿ ಕನ್ಕ್ಲೂಷನ್ ಆಲ್ಸೋ. ಫಸ್ಟ್ ಈ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನೇ ಡೈರೆಕ್ಟಾಗಿ ಹೋಗಿ ಚಿಕ್ಕಿ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಗ ನೀನು ಫ್ರೀ ಮಾಡ್ಕೊಂಡು ಮನೆಗೆ ಬಾ. ನೆನಪಿದೆ ತಾನೆ ತಾತನ್ 75th ಇಯರ್ ಬರ್ಡೇ. ಸರಿ ಮಗ, ಐ ವೋಂಟ್ ಟೇಕ್ ಮಚ್ ಆಫ್ ಯರ್ ಟೈಮ್. ಗುಡ್ ನೈಟ್, ಹ್ಯಾವ್ ಅ ನೈಸ್ ಸ್ಲೀಪ್. ಗುಡ್ ನೈಟ್. ಫೈನಲಿ ಇವನ್ ಲೈಫಲ್ಲಿ ಒಂದು ಒಳ್ಳೆ ಚೇಂಜ್ ಕಾಣಿಸ್ತಾ ಇದೆ. ಭಾರ್ಗವಿ ಚಿಕ್ಕಿ ಬಗ್ಗೆ ಒಂದು ಸಣ್ಣ ಅನುಮಾನದ ಕಿಡಿ ಹೊತ್ತದ್ರೂ ಸಾಕು, ಅವ್ರ ನಿಜರೂಪದ ದರ್ಶನ ಆಗೇ ಆಗುತ್ತೆ. ಆದರೆ ನನ್ನ ನೋವಿನ ಹೊರೆ ಮಾತ್ರ ನಾನು ನಿನ್ನ ಹೆಗಲ ಮೇಲೆ ಹಾಕಲ್ಲ ಮಗ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನ್ನಿಂದ ಮುಚ್ಚಿಡ್ತು. ಸಾರಿ ಮಗ. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಅನ್ಯಾಯ ಮಾಡ್ಬಿಟ್ಟೆ? ನಾನ್ ಮಾಡಿದ ಪೂಜೆಗಳಲ್ಲಿ ಏನ್ ಕೊರತೆ ಆಗಿತ್ತು ನಿನಗೆ? ನನ್ ಮಗಳು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ದೇ ಇರೋ ದಿನ ಇಲ್ಲಮ್ಮ. ಆದ್ರೆ ಅವಳಿಗೆ ಇಂಥ ಕಾಯಿಲೆ ಕೊಟ್ಬಿಟ್ಟ ದೇವ್ರು. ಅಂಜು ಅಂಜು, ನಿಮ್ಮತ್ತೆ ತುಂಬಾ ಒಳ್ಳೆ ಮನಸ್ಸಿರೋಳು ಕಡೆ. ಒಂದು ದಿನ ಒಬ್ಬರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ದೋಳಲ್ಲ, ಆದ್ರೆ ಅವಳಿಗೆ ಹೀಗಾಗೋಯ್ತು. ನಮಗ್ ಬರೋ ಕಾಯಿಲೆ ನಾವು ಒಳ್ಳೆಯವರು ಕೆಟ್ಟವರು ಅಂತ ನೋಡ್ಕೊಂಡು ಬರಲ್ಲ ಅತ್ತೆ. ಅತ್ತಿಗೆಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ಅಷ್ಟೇ. ಹಾಗಂತ ಎಲ್ಲ ಮುಗ್ದೋಗಿಲ್ಲ. ಆ ಕಾಯಿಲೆನ ನಾವು ವಾಸಿ ಮಾಡ್ಬೋದು. ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್. ಅಂಜು ಅಂಜು, ನಾನ್ ಮಾಡಿದ ಪಾಪ ನನ್ನ ಮಗಳನ್ನ ಸುತ್ತಕೊಂಡು ಅನ್ಸುತ್ತೆ ಕಡೆ. ನಿಜವಾಗ್ಲು ನಿಮ್ಮ ಎಷ್ಟು ಒಳ್ಳೆಯವಳಲ್ಲಮ್ಮ, ನಾನು ಒಳ್ಳೆಯವಳಲ್ಲ. ನಿನ್ನ ಬಗ್ಗೆನೆ ಹೊಟ್ಟೆ ಕಿಚ್ಬಿಟ್ಟು ನಿನ್ ಮನ್ಸಿಗೆ ನೋವು ಮಾಡಿ ನಿನ್ನ ಆಶ್ರಮಕ್ಕೆ ಹೋಗೋ ಹಾಗೆ ಮಾಡ್ಬಿಟ್ಟೆ. ಆ ಪಾಪನೇ ಹೀಗೆಲ್ಲ ಅವಳನ್ನ ಕಾಡ್ತಾ ಇರೋದು. ಅಯ್ಯೋ ದೇವ್ರೇ ದೇವ್ರೇ, ನಾನ್ ಮಾಡಿದ ಪಾಪಕ್ಕೆಲ್ಲ ತಪ್ಪೊಪ್ಪಿಗೆ ಒಪ್ಪಿಸ್ಬಿಡ್ತೀನಪ್ಪ. ನನ್ನ ಮಗಕ್ಕಿಂತ ಶಿಕ್ಷೆ ಕೊಡ್ಬೇಡ, ಇಂಥ ಶಿಕ್ಷೆ ಕೊಡ್ಬೇಡ. ಎಷ್ಟೋ ಜನ ಈ ಕ್ಯಾನ್ಸರ್ನ ಗೆದ್ದು ಬಂದಿರೋ ಉದಾಹರಣೆಗಳು ನಮ್ ಸುತ್ತಮುತ್ತನೇ ಇದೆ. ಅದಕ್ಕೆ ಕೂಡ ಈ ಕ್ಯಾನ್ಸರ್ನ ಗೆದ್ದು ಬರ್ತಾರೆ. ಇಲ್ಲಿ ಬರೀ ಔಷಧಿ ಒಂದೇ ಕೆಲಸ ಮಾಡಲ್ಲ ಅತ್ತೆ, ಅದ್ರ ಜೊತೆಗೆ ವಿಲ್ ಪವರ್ ಇರ್ಬೇಕು, ಅಂದ್ರೆ ಮನೋಬಲ ಇರ್ಬೇಕು ಅತ್ತೆ. ಇಂಥ ಟೈಮಲ್ಲಿ ನಾವು ಅತ್ತಿಗೆಗೆ ಬೆಂಬಲಕ್ಕೆ ನಿಲ್ಬೇಕು. ನನ್ಗನ್ಸುತ್ತೆ ಅಣ್ಣ ಅತ್ತಿಗೆಗೆ ಈ ವಿಷಯ ಹೇಳಿರಲ್ಲ ಅಂತ. ನಾವ್ ಈ ರೀತಿ ಹತ್ತು ರಂಪ ಮಾಡಿದ್ರೆ ಅತ್ತಿಗೆಗೆ ವಿಷಯ ಗೊತ್ತಾಗಲ್ವಾ? ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾದ್ರೆ ಅದಕ್ಕೆ ತಡ್ಕೋತಾರ. ಇಲ್ಲ ಅಂಜು, ಇಲ್ಲ, ಅವಳಿಗೆಲ್ಲ ತಡ್ಕೊಳ್ಳಲ್ವೇ? ಅದಕ್ಕೆ ಈ ವಿಷಯನ ನಾವು ಮನ್ಸಲ್ಲೇ ಇಟ್ಕೋಬೇಕು. ನನ್ಗೂ ತುಂಬಾ ನೋವಿದೆ. ಅಣ್ಣನ ನೋಡಿದ್ರಿ ಅಲ್ವಾ, ಎಷ್ಟು ಮನ್ಸಲ್ಲಿ ನೋವು ಇಟ್ಕೊಂಡು ಧೈರ್ಯವಾಗಿದ್ದಾನೆ ಅಂತ. ನಾವ್ ಈ ರೀತಿ ಮಾಡಿ ಅವನ ಧೈರ್ಯನೂ ಕುಗ್ಗಿಸ್ಬೇಕಾ ಹೇಳಿ? ನಿಜ. ಅಥವಾ ಅವಳ ಮಡ್ಲಲ್ಲಿ ಹುಟ್ಟೋ ಹೂವೇ ಆಗಿರ್ಬೋದು. ನಾನೇ ದಡ್ಡಿ. ಆ ಸೀತಾ ಮಗು ಬೇಡ ಅಂದ್ಲು ಅಂದ ತಕ್ಷಣ ಅವಳನ್ನ ನಂಬಿ ರಾಮಂಗ್ ಮದುವೆ ಮಾಡುತ್ತೆ. ಐ ಫೇಲ್ಡ್. ಭಾರ್ಗು, ನನಗೆ ಗೊತ್ತಿತ್ತು ನೀನು ಸೋಲ್ತಿ ಅಂತ. ಈ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾಗೆ ಆಯ್ತಲ್ಲ, ಆ ಥರ ಎಲ್ಲ ಮ್ಯಾಚು ಗೆದ್ಕೊಂಡೋಗಿ ಫೈನಲ್ಸಲ್ಲಿ ದಬಾಕೋತಾರಲ್ಲ,
ಹಾಗೆ ಆಗುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಭಾರ್ಗು. ಶಾಟ್ ಆಫ್ ವಿಶ್ವ. ಇನ್ನೂ ಎಷ್ಟು ವರ್ಷ ತಗೋತೀಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ? ಅಷ್ಟು ಸುಲಭವಾಗಿ ನಾನು ಸೋತೋಗ್ತೀನಾ? ಅಲ್ಲ, ಸೋಲ್ದೇ ಇರೋದಕ್ಕೆ ಇನ್ನೇನು ಉಳಿದಿದೆ ಭಾರ್ಗು? ನಿನ್ನ ಸೊಸೆ ಸೀತಾನೇ ಬಂದು ಅತ್ತೆ ನನಗೆ ಮಗು ಆಗೋ ಹಾಗೆ ಆಶೀರ್ವಾದ ಮಾಡಿ ಅಂತ ನಿನ್ನ ಕಾಲಕ್ಕೆ ಬಿದ್ಲಲ್ಲ, ಇನ್ನೇನು ಉಳಿದಿದೆ ಇಲ್ಲಿ? ಆಶೀರ್ವಾದ ಮಾಡಿದ ತಕ್ಷಣ ನನ್ನ ಮಗನ ಪಟ್ಟ ಇನ್ನೂ ಹುಟ್ಟದೇ ಇರೋ ಮಗು ಕೈಗೆ ಹೋಗೋದಕ್ಕೆ ಬಿಟ್ಬಿಡ್ತೀನ? ನೆವರ್. ಬಿಟ್ಕೊಡಕ್ಕೆ ನಮ್ಮ ಕೈಲಿ ಏನಿದೆ ಭಾರ್ಗು? ಎಲ್ಲ ಅವ್ರದ್ದೇ ಸಾಮ್ರಾಜ್ಯ, ಅವ್ರದ್ದೇ ಸರ್ವಾಧಿಕಾರ. ಅದ್ರಲ್ಲಿ ನಮ್ಗೇನಪ್ಪ ಸಿಗುತ್ತೆ ಅಂತ ಹುಡುಕಾಡೋದೇ ಆಗೋಗಿದೆ ನಮ್ಮ ಜೀವನ. ಸಾಮ್ರಾಜ್ಯ ಯಾರದೇ ಆಗಿರಬಹುದು, ಆದರೆ ಸರ್ವಾಧಿಕಾರ ಯಾವತ್ತಿದ್ರೂ ಈ ಭಾರ್ಗವಿದೆ. ಇದು ಬರೀ ಅಧಿಕಾರದ ಮಾತಾಗಿ ಉಳಿದಿಲ್ಲ ವಿಶ್ವ, ಇದು ನನ್ನ ಈಗೋ ಪ್ರಶ್ನೆ. ಯಾವುದೋ ದಿಕ್ಕು ದೆಸೆ ಇಲ್ದಿರೋ ಮಗು ಬಂದು ನನ್ನ ಹತ್ರ ಚಾಲೆಂಜ್ ಹಾಕಿದಾಳೆ, ಅವಳನ್ನ ಗೆಲ್ಲೋದಕ್ಕೆ ಬಿಟ್ಬಿಡ್ತೀನ? ನಿನ್ನ ಮಾತಲ್ಲಿ ಹೇಳಬೇಕು ಅಂತಂದರೆ ಭಾರ್ಗವಿ ಆಡಿಸ್ತಾ ಇರೋ ಈ ಮ್ಯಾಚು ಇನ್ನೂ ಶುರುನೇ ಆಗಿಲ್ಲ. ಅಷ್ಟು ಬೇಗ ರಿಸಲ್ಟ್ ಕೊಟ್ಟರೆ ಹೇಗೆ?